ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್‌ಪ್ರೆಸ್. ನಾನು ರಜನಿ. ಇವತ್ತು ಕೋರ್ಟಲ್ಲಿ ಕೇಸ್ ಏನಾಯಿತು ಅಂತ ಏನಾದರೂ ಯೋಚನೆ ಮಾಡ್ತಾಯಿದ್ರೆ ಅವರಿಗಾಗಿ ವಿಡಿಯೋ. ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಫೆಬ್ರವರಿ 23ನೇ ತಾರೀಕು ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸ್ ಇದ್ದಾಗ ಆ್ಯಸ್ ಯೂಶುವಲು ದರ್ಶನ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾಣಿಸ್ಕೊಂಡಿದ್ರು, ಹಾಜರಾಗಿದ್ದರು. ಇದೇ ರೀತಿ ಬೇರೆ ಆರೋಪಿಗಳು ಕೂಡ ಬಂದಿದ್ದರು. ಆ ಒಂದು ಸಂದರ್ಭದಲ್ಲಿ ಇದೊಂದು ವಿಡಿಯೋ ನೋಡಿ ಸಿಕ್ಕಾಬಟ್ಟೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಸೊ ಕೇಸ್ ಏನಾಯಿತು ಅಂತ ಕೇಳಿದ್ರೆ, ಇವತ್ತು ಆರ್ಗ್ಯುಮೆಂಟ್ಸ್ ನಡೀತು ಆಯಿತಾ. ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆಯಿತು, 2 ಗಂಟೆವರೆಗೂ ಆರ್ಗ್ಯುಮೆಂಟ್ ನಡೀತು. ಮತ್ತು ಅದಾದಮೇಲೆ ಬ್ರೇಕ್ ಕೊಟ್ಟರು. ಮತ್ತು 3:30ಗೆ ಸ್ಟಾರ್ಟ್ ಆಯಿತು. ಮತ್ತು ಅದಾದಮೇಲೆ 4:30ವರೆಗೂ ಆರ್ಗ್ಯುಮೆಂಟ್ ನಡೀತು. ಮುಗಿದಿಲ್ಲ ಇನ್ನೂ ಆರ್ಗ್ಯುಮೆಂಟ್ಸು. ಮತ್ತು ನಾಳೆ ಕಂಟಿನ್ಯೂ ಆಗ್ತಾಯಿದೆ. ಮತ್ತು ನಾಳೆ ಇದೇ ರೀತಿ ಆರ್ಗ್ಯುಮೆಂಟ್ಸ್ ಆಗುತ್ತೆ ಅಂತ ಅನಿಸುತ್ತೆ. ಅದಾದಮೇಲೆ ಮೇಬಿ ಮತ್ತೆ ಇನ್ನೊಂದು ವಾರ ಅಥವಾ 10 ದಿನ ಈ ರೀತಿ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ಕೇಸ್ನ ಮುಂದಕ್ಕೆ ಹಾಕ್ಬೋದೇನೋ. ಸೊ ಈ ರೀತಿ ಮಧ್ಯೆ ನೀವೇ ನೋಡ್ತಾ ಇದ್ದೀರ, ನಾನು ಒಂದೊಂದು ದಿನದ್ದೂ ನಿಮ್ಗೆ ಅಪ್ಡೇಟ್ ಕೊಡ್ತಾ ಬಂದಿದ್ದೀನಿ. ಸೊ ಆಲ್ಮೋಸ್ಟ್ 1 ವಾರ 15 ದಿನ ಈ ರೀತಿ ಗ್ಯಾಪ್ ಇರುತ್ತೆ. ಸೊ ಇದರಿಂದ ಕೇಸು ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳಿ ದರ್ಶನ್ ಅವರ ಲಾಯರ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, 57ನೇ ಸಿಟಿ ಸಿವಿಲ್ ಮತ್ತು ಸೆಷನ್ ಕೋರ್ಟ್ಗೆ CRPC 309ರ ಅಡಿಯಲ್ಲಿ ಅಧಿಕೃತವಾಗಿ ಒಂದು ಅರ್ಜಿನ ಹಾಕಿದ್ದಾರೆ. ಏನಂತ ಅಂದರೆ, ನಮ್ಮ ಕಕ್ಷಿದಾರರು ತಿಂಗಳುಗಟ್ಟಲೆ ಜೈಲಿನಲ್ಲಿದ್ದಾರೆ, ಹಾಗಾಗಿ ಪ್ರತಿದಿನ ವಿಚಾರಣೆ ನಡೆಸಿ, ಅಂದರೆ ಡೇ ಟು ಡೇ ಈ ರೀತಿ ಡೈಲಿ ವಿಚಾರಣೆ ನಡೆಸಿದ್ರೆ ಬೇಗ ಕೇಸ್ನ ಮುಗಿಸ್ಬೋದು ಅಂತ. ಹಾಗಾಗಿ ಅವರ ವಕೀಲರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ. ಸೊ ಹಾಗಾಗಿ ಕೋರ್ಟ್ಗೆ ಬೇಗ ತ್ವರಿತವಾಗಿ ಒಂದು ವಿಚಾರಣೆ ಮಾಡಿ ಸ್ಪೀಡಿ ಟ್ರಯಲ್ ಆಗಲಿ, ಡೇ ಟು ಡೇ ಟ್ರಯಲ್ ನಡೀಲಿ ಅಂತ ಮಾಡಿರುವಂತಹ ಒಂದು ಹೊಸ ಹೆಜ್ಜೆ ಇದೀಗ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಅಂತ ಹೇಳಬೇಕು. ಮುಂದಿನ ದಿನಗಳಲ್ಲಿ ಇದು ಯಾವ್ಯಾವ ರೀತಿ ಬದಲಾವಣೆ ಪಡ್ಕೊಳ್ಳುತ್ತೆ ನೋಡಬೇಕು. ಇದೊಂದು ಅರ್ಜಿ ಹಾಕಿದರೆ ಇದೇ ಇನ್ನೊಂದಷ್ಟು ದಿನಕ್ಕೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಅಂತ ಅನಿಸುತ್ತೆ. ಸೊ ನೋಡೋಣ, ನಾಳೆ ಮತ್ತೆ ಕೇಸ್ ಇದೆ, ಏನಾಗುತ್ತೆ ಅಂತ. ಎನಿವೆ, ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಹೌದು, ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ನಂದು ವರ್ಕಲ್ಲಿ ಮತ್ತು ಸ್ಟಡೀಸಲ್ಲಿ ಬ್ಯುಸಿ ಆಗಿದೆ. ಹಾಗಾಗಿ ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್, ಗುಡ್ ನೈಟ್.